ನಮಸ್ಕಾರ ವೀಕ್ಷಕರೇ. ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 33ನೇ ಶ್ಲೋಕ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಯಜ್ಞ ಜ್ಞಾನಯಜ್ಞಃ ಪರಂತಪ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ. ಸರ್ವಂ ಕರ್ಮಾಖಿಲಂ ಬ್ರಹ್ಮ. ಇನ್ನೊಮ್ಮೆ ನಮಸ್ಕಾರ ವೀಕ್ಷಕರೇ. ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 33ನೇ ಶ್ಲೋಕ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಮುಂದೆ ಶ್ರೀಕೃಷ್ಣ ಹೇಳ್ತಾನೆ, ಹೇ ಪರಂತಪ, ಹೇ ಪಾರ್ಥ, ಯಾವುದು ಶ್ರೇಷ್ಠ? ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಶ್ರೇಯಾನ್. ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞಃ ಶ್ರೇಯಾನ್. ಅಖಿಲಂ ಸರ್ವಂ, ಈ ಎಲ್ಲ ಏನು ಕರ್ಮಗಳು ಇರುತ್ತವೋ, ಸರ್ವಂ ಕರ್ಮಾಖಿಲಂ ವಿದ್ಧಿ ಜ್ಞಾನೇ ಪರಿಸಮಾಪ್ಯತೆ. ಅಂದರೆ ಈ ದ್ರವ್ಯ ಯಜ್ಞಗಳು ಏನಿದೆಯೋ ಎಲ್ಲವುಗಳಿಗಿಂತಲೂ ಜ್ಞಾನಯಜ್ಞ ಅಂದರೆ ನಾವು ಏನು ತಿಳಿದುಕೊಂಡಿರ್ತೇವೋ, ಏನು ಸ್ವಾಧ್ಯಾಯ ಯಾವ್ದು ಬೇರೆ ಬೇರೆ ಮೂಲಕ ನಾವು ತಿಳಿದುಕೊಂಡಿರ್ತೇವೆ, ಗುರುಮುಖೇನ ಅಥವಾ ಶ್ರುತಿ ಮೂಲಕ ಏನೇನು ತಿಳಿದುಕೊಂಡಿರ್ತೇವೆ ಅದೇ ಶ್ರೇಷ್ಠ. ಹಾಗೆ ಸರ್ವಂ ಕರ್ಮಾಖಿಲಂ ವಿದ್ಧಿ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಈ ಎಲ್ಲ ಏನು ಕರ್ಮ ನಮಗೆ ಅಂಟಿಕೊಂಡಿರ್ತವೋ ಅವು ಜ್ಞಾನದ ಮೂಲಕ ನಾವು ಕಳೆದುಕೊಳ್ಳಬಹುದು ಅಂತ ಈ ಶ್ಲೋಕದಲ್ಲಿ ವಿವರಣೆ ಕೊಡಲಾಗಿದೆ.